ವೀಕ್ಷಕರೇ, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಂಚೆನೆ ತಾನು ಕೊಟ್ಟಿದ್ದಂತಹ ಮಾತಿಗೆ ಈಗಲೂ ಕೂಡ ವರ್ತೂರ್ ಸಂತೋಷ್ ಅವರು ಬದ್ಧರಾಗಿದ್ದು, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೂ ಮುಂಚೆ ವರ್ತೂರ್ ಸಂತೋಷ್ ಅವರು ರನ್ನರ್ ಅಪ್ ಗೆ 10 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಅಂದಿದ್ರು. ಆದ್ರೆ ಈ ಸಲದ ರನ್ನರ್ ಅಪ್ ಗೂ ಕೂಡ 20 ಲಕ್ಷ ರೂಪಾಯಿ ಹಣ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಸಿಕ್ಕಿದ್ದು, ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ವರ್ತೂರ್ ಸಂತೋಷ್ ಅವರು, ನಾನು ರನ್ನರ್ ಅಪ್ ಗೆ ಇಷ್ಟು ದೊಡ್ಡ ಮಟ್ಟದ ಹಣ ಸಿಗುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ. ಸೊ ಈ ಸಲದ ರನ್ನರ್ ಅಪ್ ಗೆ 2 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ ಮತ್ತು ಉಳಿದ 8 ಲಕ್ಷ ರೂಪಾಯಿ ಹಣವನ್ನ ಕರಿಬಸಪ್ಪ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಅಥವಾ ಏನು ಇಲ್ಲ ಅಂದ್ರು ಅಮ್ಮನ ಮಡಿಲು ಆಶ್ರಮಕ್ಕೆ ದಾನವನ್ನ ಮಾಡ್ತೀನಿ ಅಂತ ವರ್ತೂರ್ ಸಂತೋಷ್ ಅವರು ಮಾತನ್ನ ಕೊಟ್ಟಿದ್ದರು. ಈಗ ಅದೇ ರೀತಿ ವೀಕ್ಷಕರೇ, ವರ್ತೂರ್ ಸಂತೋಷ್ ಅವರು ಖುದ್ದಾಗಿ ರಕ್ಷಿತಾ ಅವರಿಗೆ ಕಾಲ್ ಮಾಡಿದ್ದು, ನಾನು 2 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ, ದಯವಿಟ್ಟು ಬೆಂಗಳೂರು ಕಡೆ ಬಂದ್ರೆ ದಯವಿಟ್ಟು ಇದನ್ನ ಬಂದು ತಗೊಂಡು ಹೋಗಿ ಅಂತ ರಕ್ಷಿತಾ ಅವರಿಗೆ ಕರೆ ಮಾಡಿ ತಿಳಿಸಿದ್ದು, ಅದು 2 ಲ್ಯಾಕ್ಸ್ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. 2 ಲ್ಯಾಕ್ಸ್ ತಗೊಂಡೋಗಿ ಇವತ್ತು ರಕ್ಷಿತಾ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟು 2 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡಿದ್ದಾರೆ. ವೀಕ್ಷಕರು, ಯಾರಿಗೆಲ್ಲ ಹಲ್ಲಿಕಾರ್ ವರ್ತೂರ್ ಸಂತೋಷ್ ಅವರು ಒಳ್ಳೆಯ ವ್ಯಕ್ತಿ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.